ಒಂದೇ ನೈಬರ್ಹುಡ್ನಲ್ಲಿ 3 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇಮ್ಯಾಜಿನ್ ಮಾಡಿ. 3 ಫ್ಯಾಮಿಲೀಸ್ ಮಿಡಲ್ ಕ್ಲಾಸ್, 3 ಪೇರೆಂಟ್ಸ್ ಇನ್ಕಮ್ ಆಲ್ಮೋಸ್ಟ್ ಸಿಮಿಲರ್ ಇದೆ. 3 ಸ್ಟೂಡೆಂಟ್ಸ್ ಡ್ರೀಮ್ ಸೇಮ್, MBBS ಮಾಡಬೇಕು ಅನ್ನೋದು. ಮೊದಲ ಸ್ಟೂಡೆಂಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಖುಷಿ ಪಡ್ತಾರೆ. ಅವ್ನು ಡಾಕ್ಟರ್ ಆಗ್ತಾನೆ ಅನ್ನೋದಕ್ಕೆ ಮಾತ್ರ ಅಲ್ಲ, ಇವನ್ ಅವ್ರ ಫಿನಾನ್ಷಿಯಲ್ ಪ್ರೆಷರ್ ತುಂಬಾ ಕಡಿಮೆ ಆಗುತ್ತೆ ಅಂತ. ಫ್ಯಾಮಿಲಿ ಅವನು MBBS ಸಮಯದಲ್ಲೂ ಲೇಟರ್ PG ಪ್ರಿಪರೇಷನ್ ಸಮಯದಲ್ಲೂ ಪೀಸ್ಫುಲ್ ಆಗಿ ಸಪೋರ್ಟ್ ಮಾಡಬಹುದು ಅಂತ. ಎರಡನೇ ಸ್ಟೂಡೆಂಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಕೋಟಾ ಸೀಟ್ ಪಡೆಯುತ್ತಾನೆ ಅಂತ ಅಸ್ಯೂಮ್ ಮಾಡೋಣ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಫೀ ಗೌರ್ಮೆಂಟ್ ಕಾಲೇಜ್ಗಿಂತ ಹೈಯರ್ ಇದ್ರೂ ಅದು ಮ್ಯಾನೇಜ್ ಮಾಡ್ಬೋದು. ಆಕ್ಚುಲಿ ಫ್ಯಾಮಿಲಿ ಸ್ವಲ್ಪ ಪ್ಲಾನಿಂಗ್ ಮಾಡಬೇಕು, ಆದರೆ ಯೂಸ್ ಬರ್ಡನ್ ಏನಿಲ್ಲ. ಇದು ಪ್ರಾಕ್ಟಿಕಲ್ ಮಿಡಲ್ ಪಾತ್ ಅಂತ ಹೇಳ್ಬೋದು. ಬಟ್ ಮೂರನೇ ಸ್ಟೂಡೆಂಟ್ಗೆ ಎರಡೂ ಸಿಗೋದಿಲ್ಲ, ಅವ್ನು ಮ್ಯಾನೇಜ್ಮೆಂಟ್ ಸೀಟ್ ಚೂಸ್ ಮಾಡ್ತಾನೆ ಅಂತ ಅಸ್ಯೂಮ್ ಮಾಡೋಣ. ಈಗ ಫ್ಯಾಮಿಲಿಗೆ ಆಲ್ಮೋಸ್ಟ್ 1 ಕೋಟಿ ಇಲ್ಲ ಅಂದ್ರೆ ಅದಕ್ಕಿಂತ ಜಾಸ್ತಿ ಆಗೋಂಥ ಚಾನ್ಸಸ್ ಇರುತ್ತೆ. ಸಡನ್ಲಿ ಡಿಸ್ಕಷನ್ ಕಾಲೇಜ್ ಬಗ್ಗೆ ಮಾತ್ರ ಇರೋದಿಲ್ಲ, ಅದು ಲೋನ್, ಲ್ಯಾಂಡ್, ಸೇವಿಂಗ್ಸ್, ಇಂಟ್ರೆಸ್ಟ್, ರೀಪೇಮೆಂಟ್ ಮತ್ತು ಫ್ಯಾಮಿಲಿ ಪ್ರೆಷರ್ ಬಗ್ಗೆ ಆಗುತ್ತೆ. ಅದಕ್ಕೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಮ್ಯಾನೇಜ್ಮೆಂಟ್ ಸೀಟ್ನ ಫ್ಯಾಮಿಲಿಯವರು ಕಂಫರ್ಟಬಲ್ ಆಗಿ ಅಫೋರ್ಡ್ ಮಾಡೋಕ್ಕಾಗತ್ತೆ ಅಂದ್ರೆ ಮಾತ್ರ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಲೇಬೇಡಿ. ಯಾಕೆ ಅಂತ ಹೇಳಿದ್ರೆ ಇದು ಮೋಸ್ಟ್ ಆಫ್ ದ ಟೈಮ್ ಎಮೋಷನಲ್ ಡಿಸಿಷನ್ ಆಗಿರುತ್ತೆ. ಕೆಲವು ಫ್ಯಾಮಿಲೀಸ್ಗೆ ಮ್ಯಾನೇಜ್ಮೆಂಟ್ ಅಥವಾ NRI ಸೀಟ್ಸ್ನ ಫಂಡ್ ಮಾಡ್ಬೋದು, ಅದು ಅವರ ಚಾಯ್ಸ್. ಆದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಯೂಜ್ ಲೋನ್ ತಗೊಳ್ಳೋದು, ಪ್ರಾಪರ್ಟೀಸ್ ಮಾರೋದು, ಮನಿ ಬಾರೋ ಮಾಡೋದು, ಹೋಲ್ ಫ್ಯಾಮಿಲಿಯನ್ನು ಪ್ರೆಷರ್ಗೆ ಹಾಕೋದು, ಜಸ್ಟ್ 1 more ಅಟೆಂಪ್ಟ್ ಅವಾಯ್ಡ್ ಮಾಡಲು ಇದು ಸೀರಿಯಸ್ ಡಿಸಿಷನ್ ಆಗುತ್ತೆ.